ಮೇಡಮ್ ಏನೇನ್ ಕಲ್ತ್ರಿ ನೀವು ನಮ್ಮ ಈ ಮಹಾನ್ ಕಲಾವಿದರಿಂದ ಅಂತ ಹೇಳ್ತೀರಾ? ಸಾಕಷ್ಟಿದೆ ಮೇಡಮ್, ಸಿಕ್ಕಾಪಟ್ಟೆ ಇದೆ ಕಲಿಯುವಂಥದ್ದು. ನೋಡಿ, ಜಯಂತಿಯಮ್ಮ ಅಮೃತ ವರ್ಷಿಣಿಲಿ ನನ್ನ ತಾಯಿ ಪಾತ್ರ ಮಾಡಿರ್ತಾರೆ. ಜಯಂತಿಯಮ್ಮ, ನಾನು ಮೊದಲನೇ 2 ದಿನ ಗಡಗಡಗಡ ನಡುಗ್ಬಿಟ್ಟಿದ್ದೀನಿ. ಜಯಂತಿಯಮ್ಮ ಅವ್ರ ಮುಂದೆ ನಾನು ಒಂದೇ ಕ್ಯಾಮ್ರಾದಲ್ಲಿ ಹೇಗಪ್ಪ ಅವ್ರ ಜೊತೆ ನಾನು ಆಕ್ಟ್ ಮಾಡ್ಲಿ ಅಂತ. ಅವರು ಒಂದ್ ಸೀನಲ್ಲಿ ನನ್ನ ಮಗಳ ತರ ಅಪ್ಕೊಳ್ತಾರೆ, ಅಪ್ಕೊಂಡು ಬುದ್ಧಿವಾದ ಹೇಳೋದು ಅದೆಲ್ಲ ಇರತ್ತೆ. ಆ ಟೈಮಲ್ಲಿ ಆ ಅಮ್ಮ ಶಾರ್ಟ್ ಮುಗಿದ್ಮೇಲೆ, ಪುಟ ನಿನಗೆ ನಾನು ತಬ್ಕೊಳ್ಳುವಾಗ ಲೈಟ್ನ ಕಟ್ ಮಾಡ್ಲಿಲ್ಲ ಅಲ್ವಾ ಅಂತ ಅಂದ್ರು. ಏನ್ ಹೇಳ್ತೀರಾ? ಅಂತ ಮಹಾ ಕಲಾವಿದೆ ಶಾರದೆ, ಏನೋ ಅವ್ರು ಆ ರೀತಿ ಹೇಳಿದ್ ನನಗೆ ಇಷ್ಟೆಲ್ಲ ಸಾಧನೆ ಮಾಡಿದ್ದಾರೆ ಈ ರಂಗದಲ್ಲಿ, ಚಲನಚಿತ್ರ ರಂಗದಲ್ಲಿ. ಜಯಂತಿ ಅಮ್ಮ ಅಂತ ಅಂದ್ರೆ ದೇವತೆ. ಕರೆಕ್ಟ್ ಕರೆಕ್ಟ್. ಅವ್ರು ಈ ರೀತಿ ಹೇಳಿದ್ ನನಗೆ ಇಂಥ ಸಿಂಪ್ಲಿಸಿಟಿನ, ಇಂಥ ಸರಳತೆನ. ನಾನು ಅಮೃತ ವರ್ಷಿಣಿ ಮಾಡೋ ಟೈಮಲ್ಲಿ ಅದು ನನ್ನ 2ನೇ ವರ್ಷದ ಆ ಕ್ಷೇತ್ರದಲ್ಲಿ ನನ್ನ 2ನೇ ವರ್ಷದ ಅನುಭವ. ಹೌದೌದು. ನನಗೆ ಇಷ್ಟು ಗೌರವ ಕೊಡ್ತಾ ಇದಾರ ಅಮ್ಮ. ಆ ಮಾತನ್ನ ನಾನು ಮತ್ತೆ ಕೇಳ್ಪಟ್ಟಿದ್ದು ಇನ್ನೊಬ್ರು ವ್ಯಕ್ತಿ ಅಂತಂದ್ರೆ ದರ್ಶನ್